ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಇಟಲಿಯ ಫ್ರೀ ಎಜುಕೇಷನ್ ಮತ್ತು ಸ್ಕಾಲರ್ಶಿಪ್ನ ಬಗ್ಗೆ. ನಾನು ಎಷ್ಟೋ ಜನ ಹುಡುಗರನ್ನು ನೋಡಿದ್ದೀನಿ. ಅವರು ನಾರ್ತ್ ಇಂಡಿಯಾದಿಂದ ಆಗಿರ್ಬೋದು, ಆಂಧ್ರ ತೆಲಂಗಾಣದಿಂದ ಆಗಿರ್ಬೋದು, ತಮಿಳುನಾಡಿಂದ ಆಗಿರ್ಬೋದು. ಅವರು ಯುರೋಪ್ಗೆ ಹೋಗೋಕ್ಕೆ ತುಂಬ ಇಷ್ಟಪಡ್ತಾರೆ. ಆದರೆ ನಮ್ಮ ಕರ್ನಾಟಕದಿಂದ ಹುಡುಗರು ಯುರೋಪ್ಗೆ ಹೋಗಲು ಇಷ್ಟಪಡ್ತಾ ಇಲ್ಲ, ಬೇರೆ ದೇಶಕ್ಕೆ ಹೋಗಲು ಇಷ್ಟಪಡ್ತಾ ಇಲ್ಲ. ಯಾಕಂದರೆ ಇಲ್ಲಿ ಇರೋ ಆಪರ್ಚುನಿಟೀಸ್ ತುಂಬ ಇದೆ ನಮ್ಮ ಕರ್ನಾಟಕದಲ್ಲಿ. ಅದೇ ಆಪರ್ಚುನಿಟೀಸ್ ಆ ಹುಡುಗರು ಬೇರೆ ಸ್ಟೇಟ್ ಹುಡುಗರಿಗೆ ಇಲ್ಲ. ಅದಕ್ಕಾಗಿ ಅಂದರೂ ನಮ್ಮ ಕರ್ನಾಟಕದಲ್ಲೂ ಎಷ್ಟೋ ಜನ ಹುಡುಗರಿಗೆ ಹೊರಗಡೆ ದೇಶಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇದೆ. ಅವ್ರಿಗೋಸ್ಕರನೇ ಈ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಮಾತಾಡ್ತೀನಿ ಇಟಲಿಯ ಫ್ರೀ ಎಜುಕೇಷನ್ ಬಗ್ಗೆ. ಯುರೋಪಲ್ಲಿ ಯಾವುದೇ ದೇಶಕ್ಕೆ ಹೋದರೂ ಅಲ್ಲಿ ಫ್ರೀ ಎಜುಕೇಷನ್ ಅನ್ನೋದು ನಮ್ಮ ಹುಡುಗರಿಗೆ ಸಿಗುತ್ತೆ. ಆದರೆ ಇಟಲಿಯಲ್ಲಿ ಅದು ತುಂಬ ಸ್ಪೆಷಲ್. ಯಾಕಂದರೆ ಇಟಲಿ ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿ ಫ್ರೀ ಎಜುಕೇಷನ್ ಸಿಗುತ್ತೆ. ಮತ್ತು ಅವರು ಒಂದು ವರ್ಷಕ್ಕೆ 7 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ, ಯಾವುದೇ ನಾನ್ ಯುರೋಪಿಯನ್ ಸ್ಟೂಡೆಂಟ್ಗಾಗಿರ್ಬೋದು. ನೀವು ಎಷ್ಟು ವರ್ಷ ಇದ್ದರೆ ಅಷ್ಟು 7 ಲಕ್ಷ ರೂಪಾಯಿ ಜಮಾ ಆಗುತ್ತೆ. ಅಂದರೆ ನೀವು MBBS ಮಾಡೋಕ್ಕೆ ಹೋದರೆ ನಿಮಗೆ ಒಂದು ವರ್ಷಕ್ಕೆ 7 ಲಕ್ಷ ರೂಪಾಯಿ. MBBS 6 ವರ್ಷ ಆಗುತ್ತೆ. 6 7 ಜಾ 42 ಲ್ಯಾಕ್ಸ್ ನಿಮಗೆ ಕೊಡ್ತಾರೆ ನೀವು MBBS ಕಂಪ್ಲೀಟ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ. ಅದಕ್ಕಾಗಿ ನೀವು ಮಾಡಬೇಕು ಆಗಿರೋದು ಏನು ಅಂದರೆ, ನೀವು ಫಸ್ಟ್ ನಿಮ್ಮ ಕೋರ್ಸನ್ನು ಚೂಸ್ ಮಾಡ್ಕೋಬೇಕು. ಅಂದರೆ ನೀವು ಯಾವ ಕೋರ್ಸ್ಗೆ ಹೋಗ್ತೀರಿ, ನೀವು ಬ್ಯಾಚುಲರ್ಸ್ಗೆ ಹೊಂಟಿರಾ, MBBSಗೆ ಹೊಂಟಿರಾ, ಮಾಸ್ಟರ್ಸ್ಗೆ ಹೊಂಟಿರಾ, ಇಲ್ಲ PhD ಮಾಡೋಕ್ಕೆ ಹೊಂಟಿರಾ ಅಂತ ಕ್ಲಿಯರಾಗಿ ನೀವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ಬ್ಯಾಚುಲರ್ಸ್ನ ಬಗ್ಗೆ ಮಾತಾಡೋಣ. ಬ್ಯಾಚುಲರ್ಸ್ 4 ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ ಇಟಲಿಯಲ್ಲಿ. ಅದ್ರಿಗೋಸ್ಕರ ನೀವು ನಿಮ್ಮ 12th ಮಿನಿಮಮ್ 60% ಮಾರ್ಕ್ಸ್ ತೊಗೊಂಡ್ರೆ ಸಾಕು. ಮತ್ತು ಸ್ವಲ್ಪ ಯೂನಿವರ್ಸಿಟೀಸ್ ಏನಿದೆಯಲ್ಲ, ಟೋಫಲ್ ಆರ್ IELTS ಎಕ್ಸಾಮ್ ಮಾರ್ಕ್ಸನ್ನು ಕೇಳ್ತಾರೆ. ಯಾಕಂದರೆ ಇದು ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಎಕ್ಸಾಮ್ ಅಂತ ಕರೀತಾರೆ ಇದನ್ನು. ಮತ್ತು ಸ್ವಲ್ಪ ಯೂನಿವರ್ಸಿಟೀಸ್ ಇದ್ದಾವೆ, ಇವರು ಯಾವುದೇ ಥರ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಸರ್ಟಿಫಿಕೇಟ್ನ ಇಟ್ಕೊಂಡು ಇವರು ಅಡ್ಮಿಷನ್ಸನ್ನು ಕೊಡ್ತಾರೆ ಹುಡುಗರಿಗೆ. ಈ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಸರ್ಟಿಫಿಕೇಟ್ನ ನಾವು ಓದಿರೋ ಕಾಲೇಜಿಂದ ತೊಗೊಂಡು ಬರ್ಬೋದು. ಅಲ್ಲಿ ಒಂದು ಲೆಕ್ಚರ್ಸ್ನ ಇಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಪ್ರೊಫೆಸರಿಂದ ಸೀಲ್ ಹಾಕ್ಸ್ಕೊಂಡು ತರಬೇಕಾಗುತ್ತೆ. ನೀವು ಬ್ಯಾಚುಲರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ ಟೋಟಲ್ ಆಗಿ 28 ಲಕ್ಷ ಬೇಕಾಗುತ್ತೆ. ಈ 28 ಲಕ್ಷ ಯಾಕೆ ಬೇಕು ಅಂದರೆ, ನೀವು ಇಟಲಿ ವೀಸಾನ ಫೈಲ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅಕೌಂಟಲ್ಲಿ 28 ಲಕ್ಷ ಇರಬೇಕಾಗುತ್ತೆ. ಯಾಕಂದರೆ ಇಟಲಿಯಲ್ಲಿ ಒಂದು ವರ್ಷ ಲಿವಿಂಗ್ ಎಕ್ಸ್ಪೆನ್ಸಸ್ ಬಂದುಬಿಟ್ಟು 7 ಲಕ್ಷ ರೂಪಾಯಿ. ನೀವು ಬ್ಯಾಚುಲರ್ಸ್ ಮಾಡಬೇಕಂದ್ರೆ 4 ವರ್ಷ ಆಗುತ್ತೆ. 4 ವರ್ಷ ಇಂಟು 7 = 28. ಅದ್ರಿಗೋಸ್ಕರ 28 ಲಕ್ಷ ನೀವು ನಿಮ್ಮ ಅಕೌಂಟಲ್ಲಿ ತೋರಿಸ್ಬೇಕಾಗುತ್ತೆ ವೀಸಾ ಫೈಲ್ ಮಾಡೋಕ್ಕೆ ಹೋಗೋ ಮುಂಚೆ. ಈಗ ಬಂದುಬಿಟ್ಟು MBBSನ ಬಗ್ಗೆ ಮಾತಾಡೋಣ. MBBS ಬಂದುಬಿಟ್ಟು ಇಟಲಿಯಲ್ಲಿ 6 ಇಯರ್ಸ್ ಇರುತ್ತೆ. ಇದಕ್ಕೂ ಅಷ್ಟೇ, ನೀವು 12ನೇ ತರಗತಿಯಲ್ಲಿ 60% ತೊಗೊಂಡ್ರೆ ಸಾಕು. ಮತ್ತು ನೀವು ನೀಟ್ ಕ್ವಾಲಿಫೈ ಆಗಿರಬೇಕು ಮಿನಿಮಮ್ ಮಾರ್ಕ್ಸಿಂದ. ಮತ್ತು ನೀವು IMAT ಎಕ್ಸಾಮ್ನ ಬರೀಬೇಕಾಗುತ್ತೆ. IMAT ಅಂದರೆ ಇಂಟರ್ನ್ಯಾಷನಲ್ ಮೆಡಿಕಲ್ ಅಡ್ಮಿಷನ್ ಟೆಸ್ಟ್. ಇದು ಯಾಕಪ್ಪ ಅಂದರೆ, ನೀವು ಇಂಗ್ಲೀಷ್ ಟೀಚಿಂಗ್ ಪ್ರೋಗ್ರಾಮಲ್ಲಿ ಎನ್ರೋಲ್ ಆಗೋದಕ್ಕೆ ಇದು ಯೂಸ್ ಆಗುತ್ತೆ. ಎಷ್ಟೋ ಜನ ಹುಡುಗರಿಗೆ ಒಂದು ಪ್ರಶ್ನೆ ಕಾಡ್ತಿರುತ್ತೆ, ನಾವು MBBS ಹೊರಗಡೆ ದೇಶಕ್ಕೆ ಹೋಗಿ ಮಾಡಿದರೆ ಆಮೇಲೆ ಇಂಡಿಯಾದಲ್ಲಿ ನಮಗೆ ವ್ಯಾಲ್ಯೂ ಇರುತ್ತಾ ಅಂತ. ನೀವು ಯಾವುದೇ ಥರ ಕಷ್ಟ ಇರಲಾರ್ದ ಇಂಡಿಯಾದಲ್ಲಿ ನೀವು ಬಂದು ನಿಮ್ಮ ಪ್ರಾಕ್ಟೀಸಸ್ನ ಕಂಟಿನ್ಯೂ ಮಾಡ್ಬೋದು. ಅದಕ್ಕೆ ಒಂದು ಎಕ್ಸಾಮ್ ಇರುತ್ತೆ, ಅದು FMGE ಆರ್ ನೆಕ್ಸ್ಟ್ ಎಕ್ಸಾಮ್ ಅಂತ. ಅದನ್ನು ನಮ್ಮ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಿದರೆ ನೀವು ಇಂಡಿಯಾದಲ್ಲಿ ಬಂದು ನಿಮ್ಮ ಪ್ರಾಕ್ಟೀಸಸ್ನ ಕಂಟಿನ್ಯೂ ಮಾಡ್ಬೋದು. MBBSಗೋಸ್ಕರ ನೀವು ನಿಮ್ಮ ಅಕೌಂಟಲ್ಲಿ 42 ಲಕ್ಷ ತೋರಿಸ್ಬೇಕಾಗುತ್ತೆ. ಯಾಕಂದರೆ ಒಂದು ವರ್ಷಕ್ಕೆ 7 ಲಕ್ಷ ಅಂದರೆ 6 ವರ್ಷಕ್ಕೆ 42 ಲಕ್ಷ ಆಗುತ್ತೆ. ಅದು ನಿಮ್ಮ ಅಕೌಂಟಲ್ಲಿ ಇರಬೇಕು ನೀವು ವೀಸಾ ಫೈಲ್ ಮಾಡೋಕ್ಕೆ ಹೋಗೋ ಮುಂಚೆ. ಆಮೇಲೆ ಬಂದುಬಿಟ್ಟು ಮಾಸ್ಟರ್ಸ್ ಯೂಶಲಿ 2 ವರ್ಷ ಪ್ರೋಗ್ರಾಮ್ ಇರುತ್ತೆ. ಇದಕ್ಕೆ ನಿಮ್ಮಲ್ಲಿ ಡಿಗ್ರಿ ಆರ್ ಬ್ಯಾಚುಲರ್ಸ್ ಅದೂ ಮಿನಿಮಮ್ 60% ಇರಬೇಕು. ಮತ್ತು ಸ್ವಲ್ಪ ಯೂನಿವರ್ಸಿಟೀಸ್ ಏನಿದೆಯಲ್ಲ, ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಸರ್ಟಿಫಿಕೇಟ್ನ ಕೇಳ್ತಾರೆ. ಅದ್ರಿಗೋಸ್ಕರ ನೀವು IELTS ಆರ್ ಟೋಫಲ್ನ ಬರೆದು ಅದರಲ್ಲಿ B2 ಲೆವೆಲ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ವಲ್ಪ ಯೂನಿವರ್ಸಿಟೀಸ್ ಏನಿದೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಮೇಲೆ
ಹುಡುಗರನ್ನ ಅಡ್ಮಿಷನ್ ತೊಗೊತಾರೆ. ಮಾಸ್ಟರ್ಸ್ಗೋಸ್ಕರ ಏನಿದೆ ಅಲ್ಲ, ನಿಮ್ಮ ಅಕೌಂಟಲ್ಲಿ 14 ಲಕ್ಷ ರೂಪಾಯಿ ಇರಬೇಕಾಗುತ್ತೆ. ಈಗ ನೋಡೋಣ ಎಷ್ಟು ಸ್ಟೆಪ್ಸ್ ಇನ್ವಾಲ್ವ್ ಆಗಿರುತ್ತೆ ಈ ಇಟಾಲಿ ಪ್ರೋಸೆಸ್ಸಲ್ಲಿ ಅಂತ. ಮೊದಲನೇದಾಗಿ ನೀವು ನಿಮ್ಮ ಕೋರ್ಸನ್ನು ಚೂಸ್ ಮಾಡಬೇಕಾಗುತ್ತೆ. ಅಂದರೆ ನೀವು ಯಾವ ಕೋರ್ಸ್ನ ಚೂಸ್ ಮಾಡ್ಕೋಬೇಕು ಅಂತಿದ್ದೀರಿ, ಅದು ಡೇಟಾ ಸೈನ್ಸ್ ಆಗಿರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ಬೋದು, ಮೆಕ್ಯಾಟ್ರಾನಿಕ್ಸ್ ಆಗಿರ್ಬೋದು, ಯಾವುದು ನಿಮಗೆ ಇಂಟ್ರೆಸ್ಟ್ ಅಂತ ಫಸ್ಟ್ ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಅದು ಯಾವ ಯಾವ ಯೂನಿವರ್ಸಿಟೀಸಲ್ಲಿ ಈ ಪ್ರೋಗ್ರಾಮ್ ಇದೆ ಅನ್ನೋದು ನೀವು ತಿಳ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಯಾವ ಯೂನಿವರ್ಸಿಟಿಯಲ್ಲಿ ಇದು ಇಂಗ್ಲೀಷಲ್ಲಿ ಹೇಳ್ತಾರೆ ಅಂತ ನೀವು ತಿಳ್ಕೋಬೇಕಾಗುತ್ತೆ. ಯಾಕಂದರೆ ಇಟಾಲಿಯನ್ ಯೂನಿವರ್ಸಿಟೀಸಲ್ಲಿ ಇಟಾಲಿಯನಲ್ಲಿ ಹೇಳೋ ಯೂನಿವರ್ಸಿಟೀಸ್ನೂ ಇರುತ್ತೆ. ಅಲ್ಲಿ ನಿಮಗೆ ಯಾವುದೇ ಥರ ಅರ್ಥ ಆಗಲ್ಲ ನೀವು ಇಟಾಲಿಯನ್ ಕೋರ್ಸ್ನ ಚೂಸ್ ಮಾಡಿಕೊಂಡ್ರೆ. ನೀವು ಇದೆಲ್ಲ ತಿಳ್ಕೊಂಡ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡೋದು. ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ. ಅವು ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಒಂದು ವ್ಯಾಲಿಡ್ ಪಾಸ್ಪೋರ್ಟ್, ಎಜುಕೇಷನಲ್ ಸರ್ಟಿಫಿಕೇಟ್ಸ್. ನೀವು ಬ್ಯಾಚುಲರ್ಸ್ ಆರ್ MBBS ಮಾಡಬೇಕು ಅಂದ್ಕೊಂಡ್ರೆ ನಿಮ್ಮ ಹತ್ರ 12th ಕ್ಲಾಸ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ನೀವು ಮಾಸ್ಟರ್ಸ್ ಮಾಡಬೇಕು ಅಂದ್ಕೊಂಡ್ರೆ ನಿಮ್ಮಲ್ಲಿ ಡಿಗ್ರಿ ಆರ್ ಟ್ರಾನ್ಸ್ಕ್ರಿಪ್ಟ್ ಇರಬೇಕಾಗುತ್ತೆ. ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂದರೆ ನೀವು ಎದಕ್ಕೋಸ್ಕರ ಆ ಕೋರ್ಸ್ನ ತೊಗೊತೀರಿ, ಯಾಕೆ ಆ ಕಾಲೇಜ್ನ ಚೂಸ್ ಮಾಡ್ಕೊಂಡಿದ್ದೀರಿ, ಹೆಂಗೆ ಆ ಕೋರ್ಸ್ ನಿಮ್ಮ ಪ್ರೀವಿಯಸ್ ಎಜುಕೇಷನ್ಗೆ ಸಿಂಕ್ ಆಗಿದೆ ಅಂತ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಲೆಟರ್ ಆಫ್ ರೆಕಮೆಂಡೇಷನ್ ಅನ್ನೋದು ಬೇಕಾಗುತ್ತೆ. ಇದು ನಿಮ್ಮ ಪ್ರೀವಿಯಸ್ಲಿ ಸ್ಟಡಿಡ್ ಯೂನಿವರ್ಸಿಟಿ ಆರ್ ಕಾಲೇಜಿಂದ ನಿಮ್ಮ ಲೆಕ್ಚರ್ಸ್ ಕಡೆಯಿಂದ ತೊಗೋಬೋದು. ಇವೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನೀವು ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡ್ಬೋದು. ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡಿದ ನಂತರ ಮಿನಿಮಮ್ ಒಂದು 15ರಿಂದ 30 ದಿನವರೆಗೂ ವೇಟ್ ಮಾಡಬೇಕಾಗುತ್ತೆ. ಆಮೇಲೆ ನಮಗೆ ಒಂದು ಪ್ರೀ ಆಕ್ಸೆಪ್ಟೆನ್ಸ್ ಲೆಟರನ್ನು ಯೂನಿವರ್ಸಿಟಿ ನೀಡುತ್ತೆ ಆ್ಯಂಡ್ ಪ್ರೀ ಎನ್ರೋಲ್ಮೆಂಟ್ ಸಮ್ಮರಿಯನ್ನು ಕೂಡ ನೀಡುತ್ತೆ. ಪ್ರೀ ಆಕ್ಸೆಪ್ಟೆನ್ಸ್ ಲೆಟರ್ ಬಂದಮೇಲೆ ನಾವು ಡಾಕ್ಯುಮೆಂಟ್ಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನೋಡೋಣ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಯಾವಾಗ ಪ್ರಿಪೇರ್ ಮಾಡಬೇಕಾಗುತ್ತೆ ಅಂತ. ನೀವು ಬ್ಯಾಚುಲರ್ಸ್ಗೆ ಆರ್ MBBSಗೆ ಹೋಗ್ಬೇಕು ಅಂದ್ಕೊಂಡ್ರೆ ನೀವು 12th ಮಾರ್ಕ್ಸ್ ಕಾರ್ಡ್ ಅನ್ನೋದು ನಿಮ್ಮ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಮಾಸ್ಟರ್ಸ್ಗೆ ಹೋಗ್ಬೇಕು ಅಂದ್ಕೊಂಡ್ರೆ ಒರಿಜಿನಲ್ ಡಿಗ್ರಿ ಮತ್ತು ಟ್ರಾನ್ಸ್ಕ್ರಿಪ್ಟನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ. ಈ ಎಜುಕೇಷನಲ್ ಡಾಕ್ಯುಮೆಂಟ್ಸ್ನ ಏನಿದೆ ನೀವು HRDಗೆ ಕೊಡಬೇಕಾಗುತ್ತೆ. ಅಂದರೆ HRD ಅಂದರೆ ನಿಮ್ಮ ಹೋಮ್ ಡಿಪಾರ್ಟ್ಮೆಂಟ್, ನಿಮ್ಮ ಸ್ಟೇಟಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಯೂನಿವರ್ಸಿಟಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುತ್ತೆ ಅಲ್ಲ ಅಲ್ಲಿ ಇರ್ಬೋದು. ಎಕ್ಸಾಂಪಲ್ ಹೇಳಬೇಕು ಅಂದರೆ VTU ಅವರು ಬೆಳಗಾವಿಯಲ್ಲಿ ಹೋಗಿ ಈ HRD ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈ HRD ಪ್ರೋಸೆಸ್ ಏನಿದೆ ಅಲ್ಲ 30 ದಿನ ತೊಗೊತೈತೆ. ಆ 30 ದಿನ ನೀವು ವೇಟ್ ಮಾಡೋಕ್ಕೆ ಮೊದಲು ಮಾಡೋ ಬದಲು ಆ ಗ್ಯಾಪಲ್ಲಿ ನೀವು ಸ್ಕಾಲರ್ಶಿಪ್ ಡಾಕ್ಯುಮೆಂಟ್ಸ್ನ ಪ್ರಿಪೇರ್ ಮಾಡ್ಕೋಬೋದು. ಸ್ಕಾಲರ್ಶಿಪ್ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಬ್ಯಾಂಕ್ ಬ್ಯಾಲೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಅದರಲ್ಲಿ ಏನಿದೆ, ನೀವು 2025 ಇಂಟೇಕ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ನೀವು 31 ಡಿಸೆಂಬರ್ 2024 ಆ್ಯಂಡ್ 31 ಡಿಸೆಂಬರ್ 2023 ಆವತ್ತಿನ ದಿನ ನಿಮ್ಮ ಸ್ಪಾನ್ಸರ್ ಅಕೌಂಟಲ್ಲಿ ಎಷ್ಟು ದುಡ್ಡು ಇರುತ್ತೆ ಅಂತ ಒಂದು ಸರ್ಟಿಫಿಕೇಟ್ನ ತೆಗೆದು ಅದರ ಮೇಲೆ ಬ್ಯಾಂಕ್ ಮ್ಯಾನೇಜರ್ ಸೀಲ್ನ ತೊಗೋಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಕಂಪೋಸಿಷನ್ ಸರ್ಟಿಫಿಕೇಟ್ ಮತ್ತು ನೋ ಪ್ರಾಪರ್ಟಿ ಸರ್ಟಿಫಿಕೇಟ್ನ ತೊಗೋಬೇಕಾಗುತ್ತೆ. ಇದ್ರ ಮೇಲೆ ಬಂದುಬಿಟ್ಟು ನೀವು ಯಾವುದೇ ಲೋಕಲ್ ಅಥಾರಿಟಿ ಕಡೆಯಿಂದ ಸೀಲ್ ಹಾಕ್ಸ್ಕೋಬೋದು. ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಮತ್ತು ಸ್ಕಾಲರ್ಶಿಪ್ ಡಾಕ್ಯುಮೆಂಟ್ಸ್ ಎರಡೂ ನಿಮ್ಮ ಕೈಯಲ್ಲಿ ಬಂದಮೇಲೆ ನೀವು ಇದನ್ನು ಡೆಲ್ಲಿಗೆ ಕಳಿಸ್ಬೇಕಾಗುತ್ತೆ. ಡೆಲ್ಲಿಯಲ್ಲಿ ಇದನ್ನು ಅಪೋಸ್ಟೈಲ್ ಮಾಡ್ತಾರೆ, ಲೀಗಲೈಸೇಷನ್ ಮಾಡ್ತಾರೆ. ಈ ಡೆಲ್ಲಿಯಲ್ಲಿ ಟೋಟಲ್ ಆಗಿ 5ರಿಂದ 6 ದಿನ ಆದಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಮ ಮನೆಗೆ ಸೇರುತ್ತೆ. ಒನ್ಸ್ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್, ಎಜುಕೇಷನಲ್ ಡಾಕ್ಯುಮೆಂಟ್ಸ್, ಅಪೋಸ್ಟೈಲ್, HRD, ಲೀಗಲೈಸೇಷನ್ ಎಲ್ಲ ಆದ ನಂತರ ನೀವು DOVಗೆ ಅಪ್ಲೈ ಮಾಡಬೇಕಾಗುತ್ತೆ. DOV ಅಂದರೆ ಡಿಕ್ಲರೇಷನ್ ಆಫ್ ವ್ಯಾಲ್ಯೂ ಅಂತ. ನೀವು ಸೈಮಾಗ ಕೂಡ ಅಪ್ಲೈ ಮಾಡ್ಬೋದಾಗುತ್ತೆ.
ಸೀಮಾ ಅಲ್ಲಿ ಏನಾಗುತ್ತೆ, ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಇಟಲಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸ್ವಲ್ಪ ಯೂನಿವರ್ಸಿಟೀಸ್ಗೆ PDF ಮೂಲಕ ಟ್ರಾನ್ಸ್ಫರ್ ಮಾಡ್ಬೋದು, ಸ್ವಲ್ಪ ಯೂನಿವರ್ಸಿಟೀಸ್ಗೆ ನಿಮ್ಮ ಹಾರ್ಡ್ ಕಾಪೀಸನ್ನು ಕೊರಿಯರ್ ಮಾಡಬೇಕಾಗುತ್ತೆ. ಬಟ್ DOVಗೋಸ್ಕರ ನೀವು ಜಸ್ಟ್ ನಿಮ್ಮ ನಿಯರೆಸ್ಟ್ VFS ಅಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ಕೊಟ್ಟು 30 ದಿನ ವೇಟ್ ಮಾಡಿದರೆ ಸಾಕು, ನಿಮ್ಮ DOV ನಿಮ್ಮ ಕೈಯಲ್ಲಿರುತ್ತೆ. DOVಗೆ 30 ದಿನ ತೊಗೊಳ್ತೈತೆ ಮ್ಯಾಕ್ಸಿಮಮ್ ಆಗಿ, ಸೈಮಾಗೆ 15 ರಿಂದ 20 ದಿನ ತೊಗೊಳ್ತೈತೆ. ಈ ಪ್ರೋಸೆಸ್ಸಲ್ಲಿ ಏನು ಮಾಡ್ತಾರೆ ಅಂದರೆ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಇಂಡಿಯನ್ ಗ್ರೇಡ್ಸ್ನ ಇಟಾಲಿಯನ್ ಗ್ರೇಡ್ಸ್ಗೆ ಕನ್ವರ್ಟ್ ಮಾಡ್ತಾರೆ. ಅದೇ ಪ್ರೋಸೆಸ್ನ DOV ಅಂತ ಹೇಳ್ತೀವಿ. ಒನ್ಸ್ ನಿಮಗೆ DOV ನಿಮ್ಮ ಕೈಗೆ ಬಂದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ವೀಸಾ ಪ್ರೋಸೆಸ್. ವೀಸಾ ಪ್ರೋಸೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಒಂದ್ಸಲ ನೀವು ನಿಮ್ಮ ವೀಸಾ ಚೆಕ್ ಲಿಸ್ಟನ್ನು ಚೆಕ್ ಮಾಡ್ಕೋಬೋದು. ಈ ವೀಸಾ ಚೆಕ್ ಲಿಸ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಬಂದುಬಿಟ್ಟು ಫೈನಾನ್ಷಿಯಲ್ ಸಪೋರ್ಟ್, ಪ್ರೂಫ್ ಆಫ್ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಫೈನಾನ್ಷಿಯಲ್ ಸಪೋರ್ಟ್. ಇದು ತುಂಬ ಇಂಪಾರ್ಟೆಂಟ್. ಈ ವೀಸಾ ಚೆಕ್ ಲಿಸ್ಟಲ್ಲಿ ಇರೋ ಎವ್ರಿ ಪಾಯಿಂಟ್ನ ನಾನು ಕ್ಲಿಯರಾಗಿ ಒಂದೊಂದು ಪಾಯಿಂಟ್ನ ಅಪ್ಕಮಿಂಗ್ ವಿಡಿಯೋ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಎಷ್ಟೋ ಜನ ಮಕ್ಕಳಿಗೆ ಒನ್ ಆ್ಯಂಡ್ ದಿ ಸೇಮ್ ಸರ್ಟಿಫಿಕೇಟ್ ಅನ್ನೋದು ಹೇಗೆ ತೊಗೋಬೇಕು ಅಂತ ಗೊತ್ತೇ ಇಲ್ಲ. ಒನ್ ಆ್ಯಂಡ್ ದಿ ಸೇಮ್ ಸರ್ಟಿಫಿಕೇಟ್ ಏಕೆ ಅಂದರೆ, ನಿಮ್ಮ ಹೆಸರು ಏನಾದರೂ ಚೇಂಜ್ ಇದ್ದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಮತ್ತು ನಿಮ್ಮ ಪಾಸ್ಪೋರ್ಟಲ್ಲಿ, ಅದಕ್ಕೋಸ್ಕರ ತೊಗೊತಾರೆ. ನೆಕ್ಸ್ಟ್ ವಿಡಿಯೋಲಿ ನಾನು ಇದ್ರ ಜೊತೆ ಏನು ಹೇಳ್ತೀನಿ ಅಂದರೆ, ಲೋನ್ ಹೆಂಗೆ ತೊಗೋಬೇಕು ವಿತೌಟ್ ಎನಿ ಕೊಲ್ಯಾಟ್ರಲ್. 3 ದಿನದಲ್ಲಿ ಲೋನ್ ನಿಮ್ಮ ಅಕೌಂಟ್ಗೆ ಹೇಗೆ ಬರುತ್ತೆ, ಇದಕ್ಕೆ ಪ್ರೋಸೆಸ್ ಏನಿರುತ್ತೆ ಅದನ್ನು ಹೇಳ್ತೀನಿ. ಮತ್ತು ಇದೆಲ್ಲ ಪ್ರೋಸೆಸ್ ಮಾಡೋದಕ್ಕೆ ನೀವು ಸ್ವಂತವಾಗಿ ಹೋಗ್ಬೋದಾ, ಇಲ್ಲಾಂದರೆ ಯಾವುದೇ ಕನ್ಸಲ್ಟೆನ್ಸಿನ ಇಟ್ಕೊಂಡು ಹೋಗ್ಬೋದಾ ಅಂತ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ನೆಕ್ಸ್ಟ್ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ದಯವಿಟ್ಟು ಜಾಯ್ನ್ ಆಗಿ. ಥ್ಯಾಂಕ್ ಯು.